ಚೆಯಂಡಾಣೆ ಅಂಚೆ ಇಲಾಖೆಯ ವತಿಯಿಂದ 42 ವರ್ಷಗಳ ಕಾಲ ಪಾರಾಣೆ ಅಂಚೆ ಕಚೇರಿಯಲ್ಲಿ ಅಂಚೆ ಪೇದೆಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಮಾದಪ್ಪ ಅವರನ್ನು ಚೆಯಂಡಾಣೆ ಅಂಚೆ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಮಡಿಕೇರಿ ಅಂಚೆ ಇಲಾಖೆ ಅಂಚೆ ನಿರೀಕ್ಷಕರಾದ ಮಂಜುನಾಥ್ ರವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, 42 ವರ್ಷಗಳ ಕಾಲ ಗ್ರಾಮಗಳಲ್ಲಿ ಗ್ರಾಮಸ್ಥರೊಂದಿಗೆ ಮಾದಪ್ಪ ಅವರು ಒಳ್ಳೆಯ ಬಾಂಧವ್ಯ ಹೊಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನೌಕರರು 1 ವರ್ಷ ಮಾತ್ರ ಕೆಲಸ ಮಾಡಿ ನಂತರ ಕೆಲಸ ಕಳೆದುಕೊಳ್ಳುತ್ತಿದ್ದಾರೆ. ಈ ಸನ್ನಿವೇಶದಲ್ಲಿ 42 ವರ್ಷ ಉತ್ತಮವಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿ ಹೊಂದಿದ್ದೀರಾ. ಇದು ತುಂಬಾ ಸಂತೋಷದ ವಿಷಯ ಎಂದು ಮಾದಪ್ಪ ಅವರ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಚೆಯಂಡಾಣೆ ಅಂಚೆ ಕಚೇರಿ ಉಸ್ತುವಾರಿ ಉಮೇಶ್ ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಲಾಖೆಯಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸಿದ ಮಾದಪ್ಪ ಅವರ ಸೇವೆಯನ್ನು ಸ್ಮರಿಸಿದರು. ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮಾದಪ್ಪನವರು, ಹಳೆಯ ಕಾಲದ ನೌಕರಿ ಈಗಿನ ಕಾಲದ ನೌಕರಿ ಬಹಳ ವ್ಯತ್ಯಾಸವಿದೆ. ಅಂದಿನ ಕಾಲದಲ್ಲಿ ಪತ್ರಗಳು ಹೆಚ್ಚಾಗಿ ಬರುತ್ತಿದ್ದವು. ಸಮಯಕ್ಕೆ ಸರಿಯಾಗಿ ಕೆಲಸ ನಿರ್ವಹಿಸಿ ಅದನ್ನು ತಲುಪಿಸುವ ಅವಶ್ಯಕತೆ ಇತ್ತು ಎಂದು ಹಳೆಯ ಕಾಲದ ನೆನಪುಗಳನ್ನು ವಿವರಿಸಿದ ಮಾದಪ್ಪ, ಇಲಾಖೆಗೆ ಯಾವುದೇ ಕಪ್ಪು ಚುಕ್ಕಿ ಬಾರದ ರೀತಿಯಲ್ಲಿ ಉತ್ತಮವಾಗಿ 42 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ ಎಂದರು. ಇಲಾಖೆ ಸಿಬ್ಬಂದಿಗಳಾದ ಉತ್ತಪ್ಪ, ರಾಘವೇಂದ್ರ, ಹರ್ಷ ಮಾತನಾಡಿ ಮಾದಪ್ಪ ಅವರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾದಪ್ಪ ಅವರ ಪತ್ನಿ ರಾಧಾಮಣಿ ಹಾಗೂ ಮಕ್ಕಳು, ಅಂಚೆ ಇಲಾಖೆಯ ಐಪಿ ಸಹಾಯಕ ಅಧಿಕಾರಿ ಹರೀಶ್, ಚೆಯಂಡಾಣೆ ಅಂಚೆ ಕಚೇರಿ ಸಿಬ್ಬಂದಿಗಳು, ಚೆಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಇಲಾಖೆಗೆ ಸೇರಿದ್ದೇನೆ. ಆಗಿನ ಕೆಲಸ ಮತ್ತು ಈಗಿನ ಕೆಲಸ ಅಂದರೆ ತುಂಬ ವ್ಯತ್ಯಾಸ ಇದೆ. ಆವಾಗ ಅಂದರೆ ಅಷ್ಟು ಮನಿ ಆರ್ಡರ್ಗಳು ಬರ್ತಿತ್ತು, ಅಷ್ಟು ಲೆಟರ್ಸ್ಗಳು ಬರ್ತಿತ್ತು, ಪೆನ್ಷನ್ಗಳು ಬರ್ತಿತ್ತು. ಆದ ಸಮಯಕ್ಕೆ ಸರಿಯಾಗಿ ನಾವು 3 ದಿವಸದೊಳಗೆ 7 ದಿವಸದೊಳಗೆ ಕೊಡಬೇಕಿತ್ತು. ಅದು ನಾವು 3 ದಿವಸದೊಳಗೆ ನಾವು ಅದನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಾಂದರೆ ನಮಗೆ ನಿಜವಾಗಿ ಅದರಲ್ಲಿ ರಿಮಾರ್ಕ್ ಬರ್ತಿತ್ತು, ಯಾಕೆ ಕೊಟ್ಟಿಲ್ಲ ಅವರು ಕೇಳೋದು. ಅವರು ಕೂಡ ಅಷ್ಟೇ ಸ್ಥಳದಲ್ಲೇ ಇರುತ್ತಿರಲಿಲ್ಲ, ಒಂದೊಂದು ಕಡೆ ಹೋಗ್ತೀವಿ. ಒಂದೊಂದು ಮನೆ ಆರ್ಡರ್ ಪೆನ್ಷನ್ಗೆ ಕೊಡಬೇಕಾದ್ರೆ ನಿಮಗೆ ಇವರಿಗೆ ಉತ್ತಪ್ಪನವರಿಗೆ ಗೊತ್ತು, 2-3 ಸಲ ನಾವು ಹೋಗಬೇಕಾಗಿತ್ತು. ಮತ್ತು ಲೆಟರುಗಳು ಅಷ್ಟೇ ರಿಜೆಸ್ಟ್ ಸ್ವಲ್ಪ ಈಗ ಬರುವುದಲ್ಲದೆ ಆಗ ಆಳ್ನ ಲೆಟ್ರು ತುಂಬ ಬರುತ್ತಿತ್ತು. ಕ್ರಿಸ್ಮಸ್ನಲ್ಲೆಲ್ಲ ಹೇಳಿದರೆ ಒಪ್ಪಕ್ಕಿಲ್ಲ, ಒಂದೊಂದು ವಿಲೇಜಿಗೆ 250-300 ಲೆಟ್ರು ಬರ್ತಿತ್ತು, ಗ್ರೀಟಿಂಗ್ಸ್ಗಳು. ಡಿಸೆಂಬರ್ 20ರಿಂದ ಜನವರಿ 10ರವರೆಗೆ ಅಷ್ಟು ಬರ್ತಿತ್ತು. ಒಂದೊಂದು ವಿಲೇಜಿಗೆ ಇರ್ತಿತ್ತು, ಇಷ್ಟಿಷ್ಟು ನಮಗೆ ಓದಲಿಕ್ಕಾಗೋದಿಲ್ಲ. ಅಷ್ಟು ಜನರು ಕೇಳೋದು, ನಮಗೆ ಗ್ರೀಟಿಂಗ್ಸ್ ಕಳಿಸಿದ್ದಾರೆ, ಲೆಟ್ರ್ ಬರೀತಿದ್ರು. ಗ್ರೀಟಿಂಗ್ಸ್ಗಳು ನಮಗೆ ಸಿಕ್ಕಿಲ್ಲ. ಒಂದೊಂದು ಮನೆಗೆಲ್ಲ ಹೋದರೆ 4-5 ಲೆಟ್ರುಗಳು ಇರ್ತಿತ್ತು. ಆ ಸಮಯದಲ್ಲಿ ಅಂದರೆ ನಾವು ಹೋಗುವಾಗ ಕೆಲವು ಮನೆಗಳಲ್ಲಿ ಇವುಗಳು ಕಡಿಮೆ, ನಾಯಿಗಳು ಸಹ ಕಟ್ಟುತ್ತಿರಲಿಲ್ಲ. ಕೆಲವು ನಾಯಿಗಳು ಎಷ್ಟೋ ಸತಿ ನನಗೊಂದು 3-4 ಸತಿ ನಾಯಿ ಸಹ ಕಚ್ಚಿದೆ. ಎಷ್ಟೋ ಸತಿ ನಾಯಿ ಬರುವಾಗ ನಾನು ಬ್ಯಾಗ್ ಮೇಲೆ ಅವಾಯ್ಡ್ ಮಾಡಿದ್ದೇನೆ. ಹಾಗೆ ಮಾಡಿ ನಾನು ಈ ತನಕ 42 ವರ್ಷಗಳ ಸೇವೆ ಮಾಡಿದ್ದೇನೆ. ಅದಲ್ಲದೆ ಇವಾಗ ನಮಗೆ ಈಗ ವರ್ಷದಾಗಿ ಕಂಪ್ಯೂಟರ್ ಬಂತು, ಎಲ್ಲ ಆರ್ಟಿಗಳನ್ನು ನಾವು ಮೊಬೈಲ್ನಲ್ಲೇ ಕೊಡಬೇಕಂತಾಯಿತು. ನನಗೆ ಸ್ವಲ್ಪ ಅನಾರೋಗ್ಯ ಆದರಿಂದ ನಮಗೆ IP ಸಾಹೇಬರು ಮತ್ತು ಪೋಸ್ಟ್ ಮಾಸ್ಟರು ಈ ವಯಸ್ಸವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ನಾನು ಅದನ್ನು ಮಾತ್ರ ಮರೆಯೋದೇ ಇಲ್ಲ. ಹೇಳಿದರೆ ಆವತ್ತು ಇದ್ದದೇ ನನಗೆ ಕಂಪ್ಯೂಟರ್, ನನಗೆ ಕಣ್ಣು ಸೈಟು ಕಡಿಮೆ ಆದರಿಂದ. ಸೊ ಕಳೆದ ವಾರ ಕೂಡ ನಾವು ಮಾಡಿದ್ವಿ ಒಂದು ಸಣ್ಣ ಫಂಕ್ಷನ್, ಯಾಕಂದರೆ ಅಂಚೆ ಅಧೀಕ್ಷಕರು ಅಲ್ಲಿ ಇದ್ದರು. ಸೊ ಮುಂದೆ ಈ ಒಂದು ಇಲ್ಲಿ ಕಾರ್ಯಕ್ರಮ ಆದಾಗ ಬರಲಿಕ್ಕೆ ಆಗುತ್ತಾ ಇಲ್ವೋ ಅನ್ನೋ ಕಾರಣಕ್ಕೆ ನಾವು ಒಂದು ಮೊನ್ನೆ ಮೂರ್ನಾಡಲ್ಲಿ ರಿವ್ಯೂ ಮೀಟಿಂಗ್ ಆದಾಗ ನಾವು ಕರೆಸಿ ಒಂದು ಸಣ್ಣದಾಗಿ ಒಂದು ಸನ್ಮಾನ ಮಾಡಿದ್ವಿ ಮಾದಪ್ಪ ಅವ್ರಿಗೆ. ಮಾದಪ್ಪ ಅವರು 42 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಾರೆ. ಸೊ ಈಗೆಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ, ಲಾಸ್ಟ್ ಟೈಮ್ ಇವೆಲ್ಲ ಕೇಳಿಸ್ಕೊಂಡಿದ್ದೀರ, ಕಳೆದ ವಾರ 27ನೇ ತಾರೀಕಲ್ಲಿ. ಇತ್ತೀಚಿನ ದಿನಗಳಲ್ಲಿ ಕೆಲವರು ನವೆಂಬರ್ಗೆ ಜಾಯಿನ್ ಆದವರು ಮುಂದಿನ ವರ್ಷ ಫೆಬ್ರವರಿಗೆ ಕೆಲಸವನ್ನು ಕಳ್ಕೊಂಡಿದ್ದಿದೆ. ಸೊ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆರ್ಮಿ ಬಿಟ್ಟರೆ ನೆಕ್ಸ್ಟ್ ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತಂದರೆ ನಮ್ಮ ಡಿಪಾರ್ಟ್ಮೆಂಟ್. ಒಂದು ಪತ್ರ ಬಟವಾಡೆ ಆಗಿಲ್ಲ ಅಂದರೆ ಕೆಲಸ ಕಳ್ಕೊಂಡವರಿದ್ದಾರೆ. ₹1 ₹2 ಹೆಚ್ಚು ಕಮ್ಮಿ ಆದ ಅಂದರೆ 30 ವರ್ಷ ಹಿಂದಿನ ಕಾಲದ ಸಮಯದ ವಿಧಾನಗಳನ್ನ ಹೇಳ್ತಿರೋದು. ಯಾರಾದರೂ ಇನ್ಸ್ಪೆಕ್ಟರ್ ಬಂದು ಚೆಕಿಂಗ್ ಮಾಡಿದಾಗ ₹1 ₹2 ಶಾರ್ಟೇಜ್ ಇದ್ದರೂ ಕೂಡ ಕೆಲವರು ಮನೆಗೆ ಹೋಗಿದ್ದಾರೆ. ಲೇಟಾಗಿ ಬಂದವರು ಕೂಡ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಸೊ ಈ ರೀತಿ ಇದ್ದಾಗ 5-6 ವರ್ಷಕ್ಕೆ ಹೊಸದಾಗಿ ಜಾಯಿನ್ ಆದವರು 50% ಅವರು ಕೆಲವರು ಇಲ್ಲಿನ ಸ್ಟ್ರಿಕ್ಟ್ ರೂಲ್ಸ್ ಮತ್ತು ರೆಗ್ಯುಲೇಷನ್ಸು ಮತ್ತು ಟೈಮಿಂಗ್ಸ್ ಎಲ್ಲ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಎಷ್ಟೋ ಜನ ಬಿಟ್ಟು ಹೋಗ್ತಾರೆ, ಎಷ್ಟೋ ಜನ ಕೆಲಸವನ್ನು ಕರೆಕ್ಟಾಗಿ ಮಾಡೋಕ್ಕಾಗದೆ ಬಿಟ್ಟು ಹೋಗುವಂಥದ್ದು ನಾವು ಅಬ್ಸರ್ವ್ ಮಾಡಿದ್ದೀವಿ. ಸೊ ಅದರಲ್ಲಿ 42 ವರ್ಷ ಅಂತಂದರೆ ಈಗ ನಾವು ಹಿಂದೆ
ಹೊಸದಾಗಿ ಜಾಯ್ನ್ ಆದವ್ರದ್ದೆಲ್ಲ ಏಜೇ ಆಗಿಲ್ಲ, ನಂದು ಕೂಡ ಆಗಿಲ್ಲ. ಸೊ ಈ ರೀತಿ ಇದ್ದಾಗ ಅಷ್ಟು ವರ್ಷ ಸೇವೆ ಸಲ್ಲಿಸೋದು ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಅಷ್ಟು ವರ್ಷ ಸೇವೆಯನ್ನು ಸಲ್ಲಿಸಲಿಕ್ಕೆ ಅದೊಂದು ಸಣ್ಣ ಸಂಗತಿ ಅಲ್ಲ, ಅದು ತುಂಬ ದೊಡ್ಡ ವಿಚಾರ. ಸೊ ಅದಕ್ಕೆ ಇದರ ಮೊದಲು ಒಂದು ಚಿಕ್ಕ ಸಮಾರಂಭ ಮಾಡಿದ್ದಾರೆ ಸರ್ ಅಲ್ಲಿ. ಈಗ ಅಂತ ಹೇಳಿದರೆ ನಮ್ಮ ಕರ್ತವ್ಯ ನಮ್ಮ ಸಬ್ ಆಫೀಸ್ ಸೈಡಿಂದ ಅವರನ್ನು ಬೀಳ್ಕೊಡ್ಬೇಕು. ಸೊ ನಿಮಗೆ ಆಗಲೇ ಅವರು ಹೇಳಿದ್ದಾರೆ ಅವರ ಸೇವೆ ಹೇಗಿತ್ತು ಅಂತ. ನಿಜವಾಗಲೂ ಆಗಿನ ಸೇವೆ ಎಷ್ಟು ಕಷ್ಟ ಇತ್ತು ಅಂತ ನಾನು ಸಹ ನೋಡಿದ್ದೇನೆ. ಅಂದರೆ ಆವಾಗ ಯಾವುದೇ ವೆಹಿಕಲ್ಗಳು ಇರ್ತಿಲ್ಲ, ಇನ್ನು ಸರ್ ಸೈಕಲ್ ಹೋಗಿದ್ರಂತ ಗೊತ್ತಿಲ್ಲ, ಇಲ್ಲಾಂದ್ರೆ ಕಾಲ್ನಡಿಗೆ. ದಿವಸದಲ್ಲಿ ಕಡಿಮೆ ಅಂದರೆ 20-25 ಕಿಲೋಮೀಟರ್ ನಡಿಲೇಬೇಕು ಅಷ್ಟು ದಿವಸ. ಬ್ಯಾಗ್ ಒಂದು ಸೈಡ್ ತಪ್ಪುಗಳಿತ್ತು, ಅಷ್ಟು ಲೆಟರ್ಗಳನ್ನು ಇತ್ತು, ಆದರೆ ಅವರೆಲ್ಲ ಕವರ್ ಮಾಡ್ತಿದ್ರು. IP ಸರ್ ಅವ್ರ ಹಿಂದೆ ಹೇಗೆ ಬೀಳ್ತಿದ್ರು ಅಂದರೆ ಇವಾಗ ಗೊತ್ತಿಲ್ಲ ಸರ್. ಆವಾಗ ಹೋಗಿ ಕತ್ತು ಪಟ್ಟಿ ಹಿಡಿದಿದೆ. ನಮ್ಮೂರಲ್ಲಿ ಒಂದು ನಿದರ್ಶನವೂ ಇದೆ. ಒಬ್ಬರು ಹೀಗೆ ಹೋಗ್ಕೊಂಡು ಅಲ್ಲಿ ಬಾರ್ಲಿ ಕೂತ್ಕೊಂಡಿದ್ರು, IP ಸರ್ ಬಂದರು, ಬಂದ ತಕ್ಷಣ ಕೂತ್ಕೊಂಡಿದ್ದ, ಹೋದಾಗಿ ಕತ್ತು ಪಟ್ಟಿ ಹಿಡಿದು ಹೇಳ್ಕೊಂಡು ಬಂದಿದ್ದಾರೆ. ಅಂಥ ಕಷ್ಟಗಳ ಕಾಲ ಇತ್ತು ಆವಾಗ. ಇವಾಗ ಏನಿಲ್ಲ, ಇವಾಗ ಬೈಕ್ ಇದೆ, ಕಾರ್ ಇದೆ, ಜೀಪ್ ಇದೆ, ಎಲ್ಲಿಗೂ ಏನು ಆರಾಮವಾಗಿ ಹೋಗಿ ಓಟಾಡೆ ಮಾಡ್ಬೋದು. ಆದರೆ ಅಷ್ಟು ಕಠಿಣ ಕೆಲಸವನ್ನು ಮಾಡಿ 42 ವರ್ಷ ಸೇವೆ ಮಾಡಿದಂದರೆ ಇಟ್ಸ್ ರಿಯಲಿ ಗ್ರೇಟ್. ಅಂಥ ಸೇವೆಯನ್ನು ಕೊಡುವಂತೇಳಿದರೆ ಅವರೀಗ ನಿವೃತ್ತಿಯಾಗಿದ್ದಾರೆ. ಮುಂದಿನವರ ಜೀವನ ಸುಖಕರವಾಗಿರಲಿ, ಅವರ ಪರಿವಾರಕ್ಕೂ ಸುಖಕರವಾಗಿರಲಿ. ದೇವರು ಅವರಿಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಳಿಸಿರಿ. ಅವರ ಮುಂದಿನ ಬಾಳು ಶ್ರಮವಾಗಿದೆ ಅಂತ ಹೇಳಿದ್ರೆ ನನ್ನ 2 ಮಾತನ್ನು ಮುಗಿಸ್ತೇನೆ. ತುಂಬ ಹೃದಯದ ಶುಭಾಶಯಗಳು. ಯಾಕಂದರೆ ನೀವು ಈ 42 ವರ್ಷಗಳ ಕಾಲ ಸುದೀರ್ಘ ಏನು ಸೇವೆ ಸಲ್ಲಿಸಿದಾರ ಅಷ್ಟು ಇಲ್ಲಿ ಯಾರಿಗೂ ಏಜ್ ಆಗಿಲ್ಲ ಮೇ ಬಿ. ಹಾಗೆ ಇನ್ನೂ 42 ವರ್ಷ ಯಾರು ಸೇವೆ ಸಲ್ಲಿಸೋದಿದೆ ಅದು ಸಾಮಾನ್ಯ ವಿಷಯವಲ್ಲ. ನೀವು ಹೇಳಿದಂಗೆ ನಿಮ್ಮ ಅನುಭವದ ಪ್ರಕಾರ ನೀವು ಮುಂಚೆ ಯಾವ ಥರ MO ಮತ್ತು ಮನಿ ಆರ್ಡರ್ ಆಗಲಿ, ಅವ್ರ ಪೆನ್ಷನ್ ಆಗಲಿ, ನಿಮ್ಮ ಅಂಚೆಗಳನ್ನ ಬಟವಾಟನೆ ಮಾಡಿರೋದಿದೆಯಲ್ಲ, ಈಗ ನಮ್ಮಲ್ಲಿ ಎಲ್ಲ ಫೋನಲ್ಲಿದೆ. ಅಟ್ಲೀಸ್ಟ್ ನಂಬರ್ ಆದರೂ ಸಿಗುತ್ತೆ, ಏನೋ ಹೇಗೋ ಮಾಡಿ ಅವ್ರಿಗೆ ನಾವು ತಲುಪಿಸ್ಬಿಡ್ತೀವಿ. ಬಟ್ ನೀವು ಆವಾಗಿನ ಸಮಯದಲ್ಲಿ ಈ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಸುಮಾರು ಚೇಂಜಸ್ ಆಗಿದೆ. ಇವತ್ತಿನ ದಿನಕ್ಕೂ ಆಗ ಈಗ 40 ವರ್ಷದ ಹಿಂದೆ ಇರುವಂಥ ಸಿಚುವೇಶನ್ಗೂ ಸುಮಾರು ಚೇಂಜಸ್ ಇದೆ. ಅಂಥ ಕಷ್ಟಗಳನ್ನೆಲ್ಲ ಎದುರಿಸಿ ಅದು ಈ ಕಾರ್ಡ್ಗಳಲ್ಲಿ ನೀವೆಲ್ಲ ಪ್ರತಿಯೊಬ್ಬರಿಗೂ ಮನೆ ಮುಟ್ಟಿ ಅಲ್ಲಿಗೆ ಹೋಗಿ ಪ್ರತಿಯೊಂದು ಸುಮಾರು ನಿಮ್ಮ BPM ಹೇಳಿರೋ ಪ್ರಕಾರ ನೀವು ಪ್ರತಿಯೊಂದು ಲೆಟರ್ನು ಬೆಳಗ್ಗೆ ಎಷ್ಟೋ 6 ಗಂಟೆಗೆ ಹೋಗಿ ಅವರು ಸಿಗೋದಿಲ್ಲ, ಮಧ್ಯಾಹ್ನಕ್ಕಾದರೆ ತೋಟಕ್ಕೆ ಹೋಗ್ಬಿಡ್ತಾರೆ, ಎಲ್ಲೋ ಹೋಗಿರ್ತಾರೆ ಅಂತ ಸುಮಾರು ಅಂಚೆಗಳನ್ನ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಹೋಗಿ ಮನೆಯವ್ರಿಗೂ ಪತ್ರ ನೀಡಿ ನೀವು ಇಷ್ಟೊಂದು ಹೆಸರನ್ನು ಗಳಿಸಿದ್ದೀರ. ಒಂದು ಒಳ್ಳೆಯ ಹೆಸರಿದೆ ಸರ್. ಅದು ತುಂಬ ಸಂತೋಷ ಆಗುತ್ತೆ. ನಿಮ್ಮಂಥ ಹಿರಿಯರಿಂದ ನಾವು ಕಲಿಯೋಕ್ಕೆ ಸುಮಾರಿದೆ. ನಾವೀಗ ಎಷ್ಟೆಲ್ಲ ಕೆಲಸ ಮಾಡಿದ್ರು ಅದು ಕಳ್ಳ ಕೆಲಸನೇ. ಯಾಕಂದರೆ ನಮ್ಮಲ್ಲಿ ಎಲ್ಲ ಇದೆ, ವೆಹಿಕಲ್ ಫೆಸಿಲಿಟಿ ಇದೆ, ಬೈಕ್ ಇದೆ. ಆದರೂ ಹೋಗಿ ಕೊಡುವಾಗ ಇನ್ನೊಂದು ಸ್ವಲ್ಪ ಆಯ್ತು ಬಿಡು, ನಾಳೆ ಕೊಟ್ಟರೆ ಆಯಿತು ಅನ್ನೋಂಥ ಮನೋಭಾವದಲ್ಲಿ ಕೆಲಸ ಮಾಡ್ತೀವಿ. ಬಟ್ ನೀವು ಅದನ್ನು ಯಾವುದನ್ನು ಲೆಕ್ಕಿಸದೆ ಇಷ್ಟು ಸುದೀರ್ಘವಾಗಿ ಅಂಚೆ ಇಲಾಖೆಗೆ ಸೇವೆ ಸಲ್ಲಿಸಿದರೆ ತುಂಬ ಹೃದಯದ ಶುಭಾಶಯಗಳು ಸರ್. ಇಂಥ ಒಂದು 2 ವರ್ಷ ಜೂನಿಯರ್ ಆಗಲೂ ನಾವು ಜೊತೆಯಲ್ಲಿ ಸೇರಿಕೊಂಡು ಪ್ರತಿಯೊಂದು ಇದನ್ನೇ ಆ ಕಡೆ ಈ ಕಡೆ ಮಾತಾಡಿಕೊಂಡು ಪ್ರತಿಯೊಂದು ಇದನ್ನು ನಾವು ಕೆಲಸ ಮಾಡ್ತಾಯಿದ್ವಿ. ಎಲ್ಲಿ ಹೋದ್ರೂ ಹಾಗೆ ನೀವು ಇಲ್ಲಿ ಸೇರಿದ್ರು ಏನಾಯಿತು ಅಂತೇಳಿ ನಾವು ಪ್ರತಿಯೊಂದು ಇದನ್ನು ಹಾಗೆ ಮಾಡಿ ಹೀಗೆ ಮಾಡುವಂತ ಹೇಳ್ಕೊಂಡು ಎಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಬಂದು, ಆದ್ದರಿಂದ ಅವ್ರನ್ನ ಈಗ ನಿವೃತ್ತಿ ಸಮಯದಲ್ಲಿ ಅವರಿಗೆ ದೇವರ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಅವ್ರ ಕುಟುಂಬದಲ್ಲಿ ನಾನು ಈ 2 ಮಾತನ್ನು ಮುಗಿಸ್ತೇನೆ. ನನಗೂ ಏನೋ ಗೊತ್ತಿಲ್ಲದವರೆಲ್ಲ ಹೇಳ್ಕೊಟ್ಟಿದ್ದಾರೆ, ಏನೆಲ್ಲ ಬೈದು ಹೇಳ್ಬಿಟ್ಟಿದ್ದಾರೆ ಪ್ರೀತಿಯಿಂದ. ಎಲ್ಲ ಜನ ಪರಿಚಯ ಅಂದ್ರೆ ಹೇಳ್ಕೊಂಡು ಪರಿಚಯ ಮಾಡಿಕೊಟ್ಟಿದ್ದಾರೆ ಪಾರಾಯಣಕ್ಕೆ. ಜಾಯ್ನ್ ಆಗಿದ್ದಂಥ ಡೇಟ್ ಬಂದು 1/3/1984. ಅಂದರೆ ಸುಮಾರು 42 ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ಅವರು ನಮ್ಮ ಇಂದಿನ ಕೇಂದ್ರ ಬಿಂದುವಾಗಿ ನಮ್ಮ ಸಭೆಗೆ ಇದ್ದಾರೆ. ಅವರಿಗೆ ಹೂವಿನ ಮೂಲಕ ಸ್ವಾಗತ ಭಾಷಣ ಕೊಡಬೇಕು ಅಂತೇಳಿ ಮನ್ಕುಮಾರ್ ಅವ್ರನ್ನ ಕೇಳ್ಕೊಟ್ಟು ಸ್ವಾಗತ ಕೊಡ್ತಾ ಇದ್ದೇನೆ. ಅವ್ರಿಗೂ ಕೂಡ ಹೂವಿನ ಮೂಲಕ ಸ್ವಾಗತವನ್ನು ಮಾಡ್ತೀವಿ. ನಂತರ ಚೈಂಡನ ಪೋಸ್ಟ್ ಮಾಸ್ಟರ್ ಆದಂಥ ಉಮೇಶ್ ಸರ್ ಅವ್ರಿಗೂ ಕೂಡ ಹೂವಿನ ಮೂಲಕ ಒಂದು ಸ್ವಾಗತ ಭಾಷಣವನ್ನು ನಾವು ಮಾಡ್ತಾ ಇದ್ದೀವಿ.